ನಮಸ್ಕಾರ. ನೀವು ನೋಡುತ್ತಿರುವುದು ಜನತಾಧ್ವನಿ. ಇಳಕಲ್ ನಗರದಲ್ಲಿ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ಇದೀಗ ಹೊಸ ರೂಪದ ಹೋರಾಟಕ್ಕೆ ಕಾರಣವಾಗಿದೆ. ಹಲವು ಬಾರಿ ಪ್ರತಿಭಟನೆಗಳು, ಮನವಿಗಳು, ರಸ್ತೆ ತಡೆಗಳು ನಡೆದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ನಗರದ ಕಿಲ್ಲಾ ಓಣಿಯ ಯುವಕರು ಸ್ವತಃ ಮುಂದಾಗಿ ಮುಚ್ಚಿದ ಬೋರುಗಳ ಪುನರ್ಚೇತನ ಅಭಿಯಾನ ಆರಂಭಿಸಿದ್ದಾರೆ. ಈ ಅಭಿಯಾನಕ್ಕೆ ಕಿಲ್ಲಾ ಓಣಿಯಿಂದ ಚಾಲನೆ ನೀಡಲಾಗಿದ್ದು, ನಗರದ ವಿವಿಧ ಭಾಗಗಳಲ್ಲಿ ರಸ್ತೆ ನಿರ್ಮಾಣದ ವೇಳೆ ಮಣ್ಣಿನಡಿ ಹೂತು ಹೋಗಿರುವ ಹಾಗೂ ಬಳಕೆಯಿಂದ ಹೊರಗುಳಿದಿರುವ ಬೋರುಗಳನ್ನು ಮತ್ತೆ ಪತ್ತೆ ಹಚ್ಚಿ ಕಾರ್ಯಾಚರಣೆಗೆ ತರುವ ಪ್ರಯತ್ನ ನಡೆಯುತ್ತಿದೆ. ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಇಂದು ನಿನ್ನೆಯದಲ್ಲ. ಕಳೆದ ಹಲವು ತಿಂಗಳುಗಳಿಂದ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದು, ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ಹಲವಾರು ಬಾರಿ ಪ್ರತಿಭಟನೆಗಳನ್ನು ನಡೆಸಿದ್ದಾರೆ. ನಗರಸಭೆ ಎದುರು ಧರಣಿ, ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ, ಅಧಿಕಾರಿಗಳಿಗೆ ಮನವಿ ಸೇರಿದಂತೆ ಅನೇಕ ಹೋರಾಟಗಳು ನಡೆದರೂ ನಿರೀಕ್ಷಿತ ಫಲಿತಾಂಶ ಸಿಕ್ಕಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇದೀಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಿಲ್ಲಾ ಓಣಿಯ ಯುವಕರು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಹೋಗಿರುವ ಬೋರುಗಳನ್ನು ಹುಡುಕಿ ಪುನರ್ಜೀವನಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಭಿಯಾನದ ವೇಳೆ ಕಂಡುಬಂದ ದೃಶ್ಯಗಳು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿವೆ. ಒಂದು ಕಾಲದಲ್ಲಿ ಸಾರ್ವಜನಿಕರಿಗೆ ನೀರು ಪೂರೈಸುತ್ತಿದ್ದ ಬೋರುಗಳು ಇಂದು ರಸ್ತೆ ಮಟ್ಟಕ್ಕಿಂತ ಹಲವು ಅಡಿ ಕೆಳಗೆ ಹೂತು ಹೋಗಿರುವುದು ಕಂಡುಬಂದಿದೆ. ಸ್ಥಳೀಯರ ಪ್ರಕಾರ ರಸ್ತೆ ನಿರ್ಮಾಣ ಮತ್ತು ಮೇಲ್ಮಟ್ಟ ಹೆಚ್ಚಿಸುವ ಕಾಮಗಾರಿಗಳ ಸಂದರ್ಭದಲ್ಲಿ ಈ ಬೋರುಗಳನ್ನು ಮುಚ್ಚಲಾಗಿದೆ. ಬೋರುಗಳ ಮೂಲ ಮಟ್ಟ ಮತ್ತು ಈಗಿನ ರಸ್ತೆ ಮಟ್ಟವನ್ನು ಹೋಲಿಸಿದರೆ ರಸ್ತೆ ಎಷ್ಟು ಎತ್ತರಕ್ಕೆ ಏರಿಸಲಾಗಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಬೆಳವಣಿಗೆ ನಗರಸಭೆಯ ಕಾಮಗಾರಿಗಳ ಗುಣಮಟ್ಟ ಮತ್ತು ಯೋಜನೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ತಜ್ಞರ ಅಭಿಪ್ರಾಯದಂತೆ ರಸ್ತೆ ನಿರ್ಮಾಣದ ವೇಳೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಸಾರ್ವಜನಿಕ ಸೌಲಭ್ಯಗಳಾದ ಬೋರುಗಳು, ಒಳಚರಂಡಿ ವ್ಯವಸ್ಥೆ, ಮಳೆನೀರು ಹರಿವಿನ ಮಾರ್ಗಗಳು ಹಾಗೂ ನೀರಿನ ಪೈಪ್ಲೈನ್ಗಳನ್ನು ಪರಿಗಣಿಸಿ ಕಾಮಗಾರಿ ಕೈಗೊಳ್ಳಬೇಕು. ಆದರೆ ಇಳಕಲ್ನಲ್ಲಿ ಹಲವು ಬೋರುಗಳು ರಸ್ತೆ ಮಣ್ಣಿನಡಿ ಹೂತು ಹೋಗಿರುವುದು ಯೋಜನಾ ಕೊರತೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಸೂಚಕವಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಕಿಲ್ಲಾ ಓಣಿಯ ಯುವಕರು ಈಗ ಸ್ವತಃ ಬೋರುಗಳ ಸ್ಥಳ ಗುರುತಿಸಿ ಮಣ್ಣು ತೆರವುಗೊಳಿಸಿ ಅವುಗಳ ಸ್ಥಿತಿಯನ್ನು ಪರಿಶೀಲಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಅಭಿಯಾನ ಯಶಸ್ವಿಯಾದರೆ ಹಲವು ಮುಚ್ಚಿ ಹೋಗಿರುವ ಬೋರುಗಳು ಮತ್ತೆ ನೀರು ಪೂರೈಕೆಗೆ ನೆರವಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಮಾಡಬೇಕಿದ್ದ ಕೆಲಸವನ್ನು ಈಗ ಯುವಕರು ಕೈಗೆತ್ತಿಕೊಂಡಿರುವುದು ನಗರದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆ ದಿನೇ ಗಂಭೀರವಾಗುತ್ತಿರುವ ಸಂದರ್ಭದಲ್ಲಿ ಮುಚ್ಚಿದ ಬೋರುಗಳ ಪುನರ್ಚೇತನ ಅಭಿಯಾನ ಜನರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಆದರೆ ಈ ಅಭಿಯಾನ ಮತ್ತೊಂದು ಮಹತ್ವದ ಪ್ರಶ್ನೆಯನ್ನೂ ಎತ್ತಿದೆ. ರಸ್ತೆ ನಿರ್ಮಾಣ ಕಾಮಗಾರಿಗಳ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿಗಳ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಯೋಜನೆಗಳನ್ನು ಪಾಲಿಸಲಾಗಿದೆಯೇ? ನಗರಸಭೆ ಈ ಕುರಿತು ಸ್ಪಷ್ಟನೆ ನೀಡುತ್ತದೆಯೇ? ಮುಚ್ಚಲ್ಪಟ್ಟ ಉಳಿದ ಬೋರುಗಳನ್ನು ಪತ್ತೆ ಹಚ್ಚಿ ಪುನಃ ಕಾರ್ಯಾಚರಣೆಗೆ ತರುತ್ತದೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ನಮ್ಮ ಕಿಲ್ಲಾ ಓಣಿಯ ಕೋಳಿಪೇಟೆ ಏರಿಯಾದು ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ 24 ನೀರು ಬಂದಿಂದ ಈ ಬೋರ್ನ ಮುಚ್ಚಿಬಿಟ್ಟಿದ್ರು. ಇದು ಉಪಯೋಗ ಇಲ್ಲ ಅಂತಂದೇಳಿ ಈಗ ಸ್ವಲ್ಪ 24 ನೀರು ಸಮಸ್ಯೆ ಆಗಿರೋ ಕಾರಣದಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ನಾವು ಎಷ್ಟೋ ಸ್ಟಡಿಗಳನ್ನ ಕೂಡ ಮಾಡಿದ್ದೀವಿ. ಈಗ ಪರಿಹಾರ ಮಾರ್ಗವನ್ನು ಕಂಡುಕೋಬೇಕಾಗಿದೆ. ಈಗ ನಾವು ಒಂದು ಅಭಿಯಾನ ಕಿಲ್ಲಾ ಓಣಿಯಿಂದ ಅಭಿಯಾನವನ್ನು ಶುರು ಮಾಡ್ತೀವಿ. ಏನಪ್ಪ ಅಂದ್ರೆ ಮುಚ್ಚಿರುವ ಬೋರು ತೆರವುಗೊಳಿಸುವಂತಕ್ಕಂಥ ಅಭಿಯಾನ ಅಂತೇಳಿ. ಇದೇ ರೀತಿಯಿಂದ ನಿಮ್ಮ ಓಣಿಯಲ್ಲಿ ಇಳಕಲ್ನಲ್ಲಿ ಬರುವಂಥ ನಿಮ್ಮ ಯಾವುದಾದ್ರೂ ವಾರ್ಡ್ ಓಣಿಯಲ್ಲಿ ಈ ರೀತಿ ಬೋರ್ ಮುಚ್ಚಿದ್ರ ಅದನ್ನ ನೀವು ತೆಗೆದು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿರಿ. ಪೌರಾಯುಕ್ತರು ಆಮೇಲೆ ಸಿಬ್ಬಂದಿ ವರ್ಗದವರು ಈಗ ಭಾಳ ಸಹಕಾರ ಕೊಡಕತ್ತಾರೆ ನಮ್ಗೆ. ನೀವು ಬೋರ್ ತೆಗೆದು ಅವ್ರಿಗೆ ಸ್ವಚ್ಛ ಮಾಡಿ ಹೇಳಿದ್ರೆ ಅವ್ರು ಬಂದೆಲ್ಲ ರಿಪೇರಿ ಮಾಡಿಕೊಡ್ತಾರೆ. ನಮಗೂ ಕೂಡ ಅವರು ಅಧಿಕಾರಿಗಳು ಸಹಕಾರ ಕೊಡಕತ್ತಾರ. ಇಲ್ಲರಿ ಗೌಡ ನಿಮ್ಮದು ನೀರೆಲ್ಲ ಸ್ವಚ್ಛ ಮಾಡಿಕೊಡ್ರಿ, ಬೋರು ನಾವು ರಿಪೇರಿ ಮಾಡ್ತೇವೆ ಅಂತಂದು ಹೇಳ್ಯಾರ. ಈಗ ಆದ ಕಾರಣದಾಗಿ ನಾವೆಲ್ಲ ಯುವಕರು ಕೊಡ್ಕೊಂಡು ಇವತ್ತು ಇದು ತೆಗೆದು ಕ್ಲೀನ್ ಮಾಡಿದ್ದೀವಿ. ಈಗ ನಗರಸಭೆ ಅಧಿಕಾರಿ ಅವರು ಬಂದು ಇದನ್ನ ರಿಪೇರಿ ಮಾಡಿದ್ರೆ ರಿಪೇರಿ ಮಾಡಿದ್ರೆ ನೀರು ಬಿಡುವಂತಕ್ಕಂಥದ್ದನ್ನ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀವಿ.